ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ರೆಸಿಪಿ ಅಂತ ಅಂದ್ಬಿಟ್ಟು ಚಿಕನ್ ಕೈಮಾದಲ್ಲಿ ಕಬಾಬ್ ಮಾಡೋಣ ಅಂತ ಬಂದಿದ್ದೀನಿ. ನೋಡಿ, ಚಿಕನ್ನು ಒಂದು 1/4 kg ಅಷ್ಟು ಇದನ್ನು ಕೈಮಾ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಇದಕ್ಕೆ ಏನೇನು ಮಿಕ್ಸಿಂಗಿಗೆ ಏನೇನು ಹಾಕ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನಾನು. ಮೊದಲಿಗೆ ಇದಕ್ಕೆ ಚಾಟ್ ಮಸಾಲ ಹಾಕ್ತೀನಿ. ಇದಕ್ಕೆ ನಿಂಬೆಹಣ್ಣು ಏನೂ ಹಾಕ್ತಾಯಿಲ್ಲ, ಅದಕ್ಕೆ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಇದು ಗರಂ ಮಸಾಲ ಪೌಡ್ರು, 1 ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತೀನಿ. ಇದು ಸ್ಪೆಷಲ್ ಕಬಾಬು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, 1/4 ಸ್ಪೂನ್ ಸಾಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಅರ್ಧ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, 1 ಮೊಟ್ಟೆ ಹಾಕತೀನಿ ಇದಕ್ಕೆ. ನೋಡಿ, ಇದು ಮಿಕ್ಸ್ ಅರ್ಬ್ಸ್ ಅಂತ ಅಂದ್ಬಿಟ್ಟು ಇದು ಪಿಜ್ಜಾ ಇದಕ್ಕೆಲ್ಲ ಹಾಕ್ತಾರೆ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು ಅರ್ಧ ಸ್ಪೂನಷ್ಟು ಹಾಕೋತೀನಿ. ಪೆಪ್ಪರ್ ಹಾಕೋತಿದ್ದೀನಿ. ಇದು ಪೆಪ್ಪರ್ ಆಲ್ರೆಡಿ ನಾನೇನು ಮಾಡ್ತೀನಿ ಅಂದರೆ ಹುರಿದು ಚೆನ್ನಾಗಿ ತಣ್ಣಗಾದ್ಮೇಲೆ ಪುಡಿ ಮಾಡಿ ಎತ್ತಿಟ್ಕೊಂಡಿರ್ತೀನಿ ನಾನು. ಮತ್ತು ನೋಡಿ, ಇದು ಹುರ್ಗಡ್ಲೆ ಪುಡಿ ಮಾಡಿರೋದು, ಒಂದು ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ಪುಡಿ ಹಾಕೋತೀನಿ. ರುಚಿಗೆ ಉಪ್ಪು. ಈಗ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಬಿಡ್ತೀನಿ, ಕಲಿಸ್ಕೊಂಬಿಡ್ತೀನಿ ಎಲ್ಲನೂ. ನೋಡಿ, ಎಲ್ಲ ನೀಟಾಗಿ ಕಲಸಿದ್ದಾಗಿದೆ. ಈಗ ಇದೆಲ್ಲನೂ ಸಣ್ಣ ಸಣ್ಣ ಬಾಲ್ಗಳ ಥರ ಮಾಡ್ಕೊಂಬಿಡ್ತೀನಿ. ಉಂಡೆ ಎಲ್ಲ ಕಟ್ಟಿದ್ದಾಗಿದೆ ನೋಡಿ. ಈಗ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಬಿಡ್ತೀನಿ ಇದನ್ನು. ಆಯಿಲ್ ಹೀಟಾಗಕ್ಕೆ ಇಟ್ಟಿದ್ದೀನಿ, ಅದು ಸ್ವಲ್ಪ ಹೀಟ್ ಆಗಲಿ. ಒಂದೊಂದೇ ಉಂಡೆ ಫ್ರೈ ಮಾಡೋಣ. ಅದರಲ್ಲಿ ಆಯಿಲ್ ಬಿಸಿಯಾಗಿದೆ, ಒಂದೊಂದೇ ಉಂಡೆ ಬಿಡೋಣ. ಉಂಡೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಇದು ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೂಪರಾದ ಚಿಕನ್ ಕೀಮಾ ಕಬಾಬ್ ರೆಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪೂರ್ತಿ ವೀಡಿಯೋ ವಾಚ್ ಮಾಡಿ, ಪೂರ್ತಿ ವೀಡಿಯೋ ನೋಡೋದನ್ನು ಕಲೀರಿ. ಹೊಸಬ್ರು ಯಾರು ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ಹೊಸ್ದಾಗಿ ಮಾಡಿದ್ದೀನಿ ಚಿಕನ್ ಕೀಮಾ ಕಬಾಬ್.